ಫ್ರೆಂಡ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಪ್ಪ ಇವರು ಮೊಬೈಲ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ನನಗೆ ಕಮೆಂಟ್ಸಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ತಮ್ನೇಲ್ನ ಹೇಗೆ ಮಾಡ್ತೀರಾ ಅಂತ ಕೇಳಿದರು. ನಿಮ್ಮ ತಮ್ನೇಲ್ ತುಂಬ ಚೆನ್ನಾಗಿದೆ, ಕುಕಿಂಗ್ ವಿಡಿಯೋಗೆ ಯಾವ ಥರ ತಮ್ನೇಲ್ ಮಾಡ್ತೀರಾ ನಮಗೂ ಹೇಳ್ಕೊಡಿ, ವಿಡಿಯೋ ಇಲ್ಲಾಂದರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತಲೂ ತುಂಬ ಕೇಳಿದರು. ಹಾಗೆ ಲೈವಲ್ಲಿ ಕೂಡ ಕೇಳಿದರು ನನಗೆ. ಸೊ ಹಾಗೆ ಬಂದುಬಿಟ್ಟು ನಾನು ಇವತ್ತು ತಮ್ನೇಲ್ ಮಾಡೋದನ್ನ ನಿಮಗೆ ಹೇಳ್ಕೊಡ್ತಿದ್ದೀನಿ. ಸೊ ಆ ತಮ್ನೇಲ್ ಬೇಕು ಅಂತೇಳಿದ್ರೆ ನಮಗೆ ಮೇನ್ ಇಂಪಾರ್ಟೆಂಟು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಆ್ಯಪ್ನ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ಕೊಡ್ತೀನಿ. ನಿಮಗೆ ಪ್ಲೇಸ್ಟೋರ್ಗೆ ಹೋದರೆ ಚಾಟ್ GPT ಅಂತ ಇರುತ್ತೆ, ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಈ ಥರ ಪ್ಲೇಸ್ಟೋರ್ ಇರುತ್ತಲ್ವ, ಈ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಚಾಟ್ GPT ಅಂತ ಟೈಪ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲೇ ಬರುತ್ತೆ ನೋಡಿ, ಈ ಥರ ಚಾಟ್ GPT ಅಂತ ಬರುತ್ತಲ್ವ, ಈ ಚಾಟ್ GPTನ ಇಲ್ಲಿ ಜನ್ರೇಟ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಬರುತ್ತೆ, ಅದರಲ್ಲಿ ಇದು ಸೆಕೆಂಡ್ ಒನ್ ಕಾಣಿಸ್ತಿದೆ ಅಲ್ವಾ, ಸ್ಕ್ರೀನ್ ಟು ಸ್ಕ್ರೀನ್ ಅಲ್ವಾ, ಸ್ವಲ್ಪ ನಿಮಗೆ ಕ್ಲಾರಿಫೈ ಕಾಣಿಸ್ತಲ್ಲ ಅನ್ಕೋತೀನಿ. ಸೊ ವೆಯ್ಟ್ ಮಾಡಿ. ನೋಡಿ, ಈ ಥರ ಬರುತ್ತೆ ಆಯಿತಾ. ಇದು ಚಾಟ್ GPT. ನಾನು ಆಲ್ರೆಡಿ ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಯೂಸ್ ಮಾಡೋದ್ರಿಂದ ನನಗೆ ಇಲ್ಲಿ ಓಪನ್ ಆಪ್ಷನ್ ತೋರಿಸ್ತಾ ಇರುತ್ತೆ. ನಿಮಗೆ ಇದು ಬಂದು ನಿಮ್ಗೇನಾದರೂ ಡೌನ್ಲೋಡ್ ಮಾಡ್ಕೋತೀರಾ ಅಂತ ಹೇಳಿದರೆ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ತೋರಿಸುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ಥರ ನೀವು ಏನಾದರೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಇಮೇಲ್ ಐ ಡಿ ಯಾವುದು ಕೇಳಿರ್ತೀರ ನೋಡಿ, ಆ ಥರ ಇಮೇಲ್ ಐ ಡಿಸ್ ಕೇಳುತ್ತೆ. ಇಮೇಲ್ ಐ ಡಿ ಕೊಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ಲು. ನಿಮ್ಗೆ ಕ್ರಿಯೇಟ್ ಆಗಿದ್ಮೇಲೆ ನೋಡಿ, ಇಲ್ಲಿ ಓಪನ್ ಅಂತ ಆಪ್ಷನ್ ಬರುತ್ತೆ, ಇದನ್ನು ಓಪನ್ ಮಾಡಿದ್ರೆ ಆಯಿತು. ಸೊ ನಾನು ಆಲ್ರೆಡಿ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇರ್ಬೋದಲ್ವ, ನೋಡಿ ಈ ಥರ ಇರುತ್ತೆ, ನಾನು ಮಾಡಿಟ್ಕೊಂಡಿದ್ದೀನಿ, ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಹೊಸ್ದಾಗಿ ಕ್ರಿಯೇಟ್ ಮಾಡಿ ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ನೋಡಿ, ಇಲ್ಲಿ ವಾಪಸ್ ನಾನು ಹೋದರೆ ಇಲ್ಲಿ ಚಾಟ್ ಅಂತ ಇರುತ್ತೆ ನೋಡಿ, ವಾಪಸ್ ಹೋದರೆ ನಾವು ಇಲ್ಲಿ ಚಾಟ್ ಅಂತ ಇರುತ್ತೆ, ಇದು ಚಾಟ್ ಆದರೆ ನಮಗೆ ಹೊಸ್ದಾಗಿ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಇದು ಹೊಸದಾಗಿ ಅಪ್ಡೇಟ್ ಆಗಿದೆ, ಸ್ಟಾರ್ಟ್ ವಾಯ್ಸ್ ಅಂತ. ಸೊ ನೀವೇನಾದರೂ ಇಲ್ಲಿ ವಾಯ್ಸ್ನ ಕ್ಲಿಕ್ ಮಾಡಿ ಮಾತಾಡಿದ್ರೆ ನೀವು ವಾಯ್ಸ್ ಕೂಡ ರೆಕಾರ್ಡ್ ಮಾಡ್ಕೋಬೋದು, ಹಾಗೆ ನೀವು ಮಾತಾಡೋದನ್ನ ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಫಸ್ಟು ಇಲ್ಲಿ ನಿಮ್ಗೆ ಇಲ್ಲಿ ಏನೇನಿದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ 2 ಲೈನ್ಸ್ ಇದೆ ಅಲ್ವಾ, ಈ 2 ಲೈನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈಬ್ರರಿ, ಪ್ರಾಜೆಕ್ಟ್, ಶೆಡ್ಯೂಲ್ಡ್ ಅಂತ ಪ್ಲಗ್ಗಿಂಗ್ಸ್ ಅಂತ ಬರುತ್ತೆ. ಹಾಗೆ ಮೋರ್ ಅಂತ ಹೇಳಿದ್ರೆ ಇನ್ನು ಕೆಳಗಡೆ ಆಪ್ಷನ್ ಇಮೇಜಸ್ ಇರುತ್ತೆ ನೋಡಿ, ಈ ಥರ. ಓಕೆನಾ? ಸೊ ಇಲ್ಲಿ ಬಂದು ನೀವೇನಾದರೂ ಇದು ನಿಮಗೆ ಕಂಟೆಂಟ್ ಬೇಕು ಅಂತೇಳಿದ್ರೆ, ಆ ಥರ ಏನಾದರೂ ನಿಮಗೆ ವೀಡಿಯೋಸ್ ಏನಾದರೂ ಮಾಡ್ಕೋತೀರಾ ಅಂತೇಳಿ ಇಲ್ಲಿ ಸರ್ಚ್ ಮಾಡಿದರೆ ಅದು ಕೂಡ ನಿಮಗೆ ಆಪ್ಷನ್ಸ್ ಬರುತ್ತೆ. ಸೊ ನಾವೀಗ ಅದನ್ನು ತೋರಿಸ್ತಾ ಇಲ್ಲ, ನಿಮಗೆ ಜಸ್ಟ್ ಇವಾಗ ತಮ್ನೇಲ್ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಹೋಗೋಣ, ತಮ್ನೇಲ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಹೊಸದಾಗಿ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ನಾನು ಹೊಸದಾಗಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ತಮ್ನೇಲ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸುತ್ತೆ ನೋಡಿ, ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ? ಈ ಪ್ಲಸ್ ಮಾರ್ಕ್ ನೋಡಿ, ಈ ಥರ ಪ್ಲಸ್ ಮಾರ್ಕ್ ಇರುತ್ತಲ್ವ, ಒಂದು ಸೆಕೆಂಡ್ ನೋಡಿ, ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕ್ಯಾಮ್ರಾ ಆಪ್ಷನ್ಸ್ ಇರುತ್ತೆ. ಸಪೋಸ್ ನೀವು ಡೈರೆಕ್ಟಾಗಿ ಫೋಟೋ ತೊಗೊಂಡು ತಮ್ನೇಲ್ ಮಾಡ್ಕೋತೀರಾ ಅಂತ ಹೇಳಿದರೆ ಫೋಟೋ ತೊಗೊಂಡು ಮಾಡ್ಕೊಳ್ಳಿ. ಸೊ ನೀವೇನಾದರೂ ಫೋಟೋ ಸೆಲೆಕ್ಷನ್ ಮಾಡ್ಕೋತೀರಾ ಅಂತ ಹೇಳಿದರೆ ಜಸ್ಟ್ ಫೋಟೋ ಕ್ಲಿಕ್ ಮಾಡಿ, ಫೈಲ್ಸ್ ಆಪ್ಷನ್ ಇರುತ್ತೆ, ಫೈಲಲ್ಲಿ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೋದು. ಸೊ ನಾನೀಗ ಫೋಟೋದಲ್ಲಿ ಇರೋದ್ರಿಂದ ನಾನು ಈ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ನಾನು ಫೋಟೋ ಆಪ್ಷನ್ಸ್ ಇರುತ್ತಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವೊಂದು ಫೋಟೋಸ್ ಬರುತ್ತೆ. ಸೊ ನಾನು ಇಲ್ಲಿ ಬಂದು ನಾನು ಆಲ್ರೆಡಿ ಕುಕ್ಕಿಂಗ್ ಮಾಡಿ ಇಟ್ಕೊಂಡಿರೋ ರೈಸ್ ಫೋಟೋಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಸೆಲೆಕ್ಷನ್ ಮಾಡ್ಕೋತೀನಿ. ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ನನಗೆ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ ನೋಡಿ, ಈ ಥರ ನನ್ನ ಪರ್ಸ್ನಲ್ ಫೋಟೋ ಕಾಣಿಸ್ತಿದೆ, ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಇಲ್ಲಿ ಡನ್ ಅಂತ ಇದೆ ಅಲ್ವಾ, ಡನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇದು ಬಂದು ಫೋಟೋ ಇಲ್ಲಿ ಸೇವ್ ಆಗುತ್ತೆ. ಓಕೆನಾ? ನೋಡ್ಕೊಳ್ಳಿ, ಈ ಥರ ಸೇವ್ ಆಗುತ್ತೆ ಫೋಟೋಸು. ಇವಾಗ ನಾವಿಲ್ಲಿ ಫೋಟೋನ ನಾವಿಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ, ಫೋಟೋ ರೆಡಿ ಆಗಿದೆ. ಸೊ ಇವಾಗ ನಾವೇನು ಬೇಕು, ಇಲ್ಲಿ ಮೇಯ್ನಾಗಿ 2 ಥರ ಆಪ್ಷನ್ಸ್ ಇರುತ್ತೆ, ಒಂದು ಶಾರ್ಟ್ ವಿಡಿಯೋ ಮತ್ತು ಒಂದು ವಿಡಿಯೋ ಇರುತ್ತೆ. ಓಕೆ, ನಮಗೆ ಇಲ್ಲಿ 2 ತಮ್ನೇಲ್ ಬೇಕಂದರೆ ಡಿಫ್ರೆಂಟ್ ಸೈಜಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಸೊ ತಮ್ನೇಲು ನಾನು ಇವಾಗ ವೀಡಿಯೋದು ಮಾಡಿ ತೋರಿಸ್ತೀನಿ, ನಿಮ್ಗೆ ಇಮಿಡಿಯೇಟ್ಲಿ ವೀಡಿಯೋದಲ್ಲಿ ಮಾಡಿದ ಮೇಲೆ ನಿಮಗೆ ಆ ಫೋಟೋನೇ ಹೇಗೆ ಎಡಿಟ್ ಮಾಡಿ ಶಾರ್ಟ್ ವೀಡಿಯೋಗೆ ಹಾಕೋಬೋದು. ಶಾರ್ಟ್ ವೀಡಿಯೋನ ಇದರಲ್ಲೇ ನಿಮ್ಗೆ ಬೇಕು ಅಂದರೆ ಆ ಸೈಜಸ್ನ ಟೈಪ್ ಮಾಡಿ ಶಾರ್ಟ್ ವೀಡಿಯೋನು ಕೂಡ ಮೆನ್ಷನ್ ಮಾಡ್ಕೋಬೋದನ್ನ ತೋರಿಸ್ಕೊಡ್ತೀನಿ ಆಯಿತಾ. ಇಲ್ಲಿ ನಾನು ಟೈಪ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇವಾಗ ನಾನು ಫೋನ್ ಹಿಡ್ಕೊಂಡು ಮಾಡೋದ್ರಿಂದ ನನಗೆ ಟೈಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಟೈಪ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ, ನೋಡ್ತಾ ಇದ್ದೀರಲ್ವಾ, ನೋಡಿ ಈ ಥರ. ನಾನು ಇಲ್ಲಿ ಕ್ರಿಯೇಟ್ 16:9 ಕನ್ನಡ ತಮ್ನೇಲ್ ಟೈಟಲ್
ಎಗ್ ಫ್ರೈಡ್ ರೈಸ್ ಅಂತ ಹಾಕಿದ್ದೀನಿ. ಸಿಂಪಲಾಗಿ ಹಾಕ್ಕೊಳ್ಳಿ, ತುಂಬ ಜಾಸ್ತಿನೂ ಹಾಕ್ಕೋಬೇಡಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೂ ತುಂಬ ಹಾರ್ಡಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಟೈಟಲ್ ಕೂಡ ತುಂಬ ಸಿಂಪಲಾಗಿ ಹಾಕ್ಕೊಂಡ್ರೆ ನೀವು ಸಿಂಪಲಾಗಿ ಟೈಪ್ ಮಾಡ್ಕೋಬೋದು, ಈಸಿಯಾಗಿ ಕೂಡ ನೀವು ಟೈಪ್ ಮಾಡ್ಕೋಬೋದು. ನೋಡಿ, ಇಷ್ಟಿದ್ರೆ ಸಾಕು. ಕ್ರಿಯೇಟ್ 16:9 ಕನ್ನಡ ತಮ್ನೇಲ್, ಟೈಟಲ್ ಎಗ್ ಫ್ರೈಡ್ ರೈಸ್. ನೀವು ಇಷ್ಟ ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಚಾಟ್ ಜಿಪಿಟಿನೇ ನಿಮಗೆ ಮಾಡಿಕೊಡುತ್ತೆ. ನೋಡಿ, ಇವಾಗ ನಾನು ಬಂದು ಇಲ್ಲಿ ಆರೋ ಮಾರ್ಕಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಈ ಥರ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಫೋಟೋ ಜನ್ರೇಟ್ ಆಗುತ್ತೆ. ನಿಜ ಹೇಳಬೇಕಂದ್ರೆ ಈ ಸ್ಮಾಲ್ ಕ್ರಿಯೇಟರು ಯಾರ್ಯಾರು ಈ ಕುಕ್ಕಿಂಗ್ ವೀಡಿಯೋಸು ಹಾಗೆ ಒಳ್ಳೊಳ್ಳೆ ತಮ್ನೇಲ್ ಮಾಡ್ತೀರ ನೋಡಿ, ಇವರೆಲ್ಲ ತುಂಬ ಅಂದರೆ ತುಂಬ ಯೂಸ್ ಮಾಡ್ಕೋತಾರೆ ಈ ಚಾಟ್ ಜಿಪಿಟಿನ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಚಾಟ್ ಜಿಪಿಟಿ. ಸೊ ನಿಮಗೆ ಚಾಟ್ ಜಿಪಿಟಿಯಲ್ಲಿ ಸೇಮ್ ಮೊಬೈಲ್ಗೆ ಯಾವ ಥರ ರೀಚಾರ್ಜ್ ಮಾಡ್ತೀರಾ ಅದೇ ಥರ ರೀಚಾರ್ಜ್ ಆಪ್ಷನ್ಸ್ ಇರುತ್ತೆ. ನಿಮಗೆ ಫೋಟೋ ಜನ್ರೇಟ್ ಮಾಡ್ಕೋಬೇಕಾದ್ರೆ ಕೇವಲ 3ರಿಂದ 4 ಫೋಟೋ ಅಷ್ಟೇ ಫ್ರೀ ಇರುತ್ತೆ. ಅದಕ್ಕಿಂತ ಜಾಸ್ತಿ ನಿಮಗೆ ಜನ್ರೇಟ್ ಆಗಲ್ಲ. ಅದ್ರ ನಂತರ ನೀವು ಅಪ್ಗ್ರೇಡ್ ತೊಗೋಬೇಕು ಅಂತ ಹೇಳಿದ್ರೆ ನೀವು ರೀಚಾರ್ಜ್ ಮಾಡ್ಕೋಬೇಕು ಅಂತ ಅದರಲ್ಲಿ ತೋರಿಸ್ತಾ ಇರುತ್ತೆ. ಹಾಗೇನಾದರೂ ಆ ಥರ ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ, ಅಂದರೆ 24 ಅವರ್ಸ್ ಆಗಿದ್ಮೇಲೆ ವೆಯ್ಟ್ ಮಾಡಿ ನೀವು ತೊಗೋಬೇಕಾಗುತ್ತೆ. ನೋಡಿ, ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು. ನಿಮಗೆ ಇಲ್ಲಿ ಇದರಲ್ಲಿ ಏನಾದರೂ ಚೇಂಜಸ್ ಇದೆ, ನಿಮಗೆ ರೈಟಿಂಗ್ ಏನಾದರೂ ಚೇಂಜಸ್ ಇದೆ ಅಂತ ಹೇಳಿದರೆ, ಸಾರಿ ಲಾಕ್ ಆಯಿತು. ಆವಾಗ ನಿಮ್ಗೆ ಇಲ್ಲಿ ಎಡಿಟ್ ಆಪ್ಷನ್ಸ್ ಇರುತ್ತೆ ನೋಡಿ. ಈ ಎಡಿಟ್ ಆಪ್ಷನ್ ಮೇಲೆ ಹೋದರೆ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಸೊ ನೋಡಿ, ಸೇಮ್ ನಾನು ಇಲ್ಲಿ ಆಲ್ರೆಡಿ 16:9 ಮಾಡಿದ್ದೀನಲ್ವ, ಇವಾಗ ನಾನು ಇದನ್ನು 9x16 ಮಾಡ್ಕೋತೀನಿ. 9x16 ಬಂದುಬಿಟ್ಟು ಇದು ಶಾರ್ಟ್ ವೀಡಿಯೋಗೆ, ಸಾರಿ 26 ಆಯಿತು, 16 ಇದು ಶಾರ್ಟ್ ವೀಡಿಯೋಗೆ ನಾನು ಹೇಳ್ತೀನಿ ಕ್ರಿಯೇಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಇಷ್ಟೇ ಸಾಕು. ಜಸ್ಟ್ ಸಿಂಪಲಾಗಿ ಈ ಥರ ಹಾಕಿದರೆ ಸಾಕು. ನಿಮಗೆ ಸೇಮ್ ಬಂದು ನಿಮಗೆ ಶಾರ್ಟ್ ವೀಡಿಯೋಗೂ ಕೂಡ ಕ್ರಿಯೇಟ್ ಆಗುತ್ತೆ. ನೀವು ಒಂದೇ ಸಲ ಶಾರ್ಟ್ ವೀಡಿಯೋನ ಮಾಡ್ಕೋತೀರಾ ಅಂತ ಹೇಳಿದ್ರೆ 9x16 ಅಂತ ಹಾಕ್ಕೊಳ್ಳಿ. ಲಾಂಗ್ ವೀಡಿಯೋ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ 16:9 ಹಾಕ್ಕೊಂಡ್ರೆ ಸಾಕು. ಇದು ನಿಮಗೆ ಸೈಜಸ್ಸು ತುಂಬಾ ಯೂಸ್ಫುಲ್ ಆಗುತ್ತೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋದಿಂದ ನಿಮಗೂ ಕೂಡ ಒಳ್ಳೆ ಲೈಕ್ ತಮ್ನೇಲ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈ ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ಮೊಬೈಲ್ ಈ ಥರ ಇಟ್ಕೊಂಡು ಮಾಡ್ತಿರೋದು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನಾನು ರೀಸನ್ ಅಂತ ಹೇಳಿದ್ರೆ ನನಗೆ ತುಂಬ ಜನ ಕೇಳಿದ್ರಿ, ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್. ಕ್ರಿಯೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ, ಪೇಷನ್ಸ್. ನೋಡಿ, ಈ ವಿಡಿಯೋ ಕ್ರಿಯೇಟ್ ಆಗ್ತಾ ಇದೆ, ಜನ್ರೇಟ್ ಆಯಿತು ನೋಡಿ. ಎಗ್ ಫ್ರೈಡ್ ರೈಸ್ ಇದು ಶಾರ್ಟ್ ವೀಡಿಯೋಗೂ. ಓಕೆ, ಇವಾಗ ಇದು 2 ಕ್ರಿಯೇಟ್ ಆಯಿತು. ಇದನ್ನು ಹೆಂಗೆ ಸೇವ್ ಮಾಡ್ಕೋಬೇಕು ಅಂತ ಹೇಳಿದರೆ, ನೀವು ಈ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಆಯಿತಾ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ, ಇಲ್ಲಿ ಯಾರೋ ಮಾರ್ಕ್ ಇರುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸೇವ್ ಆಗುತ್ತೆ. ನೋಡಿ ಈ ಥರ ಇದು ನೋಡಿ, ಇಮೇಜ್ ಸೇವ್ಡ್ ಅಂತ ಇರುತ್ತೆ. ಇದು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಆಮೇಲೆ ಇಲ್ಲಿ 3 ಡಾಟ್ಸ್ ಇರುತ್ತಲ್ವ, ಈ 3 ಡಾಟ್ಸ್ ಮೇಲೆ ಟೈಪ್ ಮಾಡಿದ್ರೆ ನಿಮಗೆ ರೆಸ್ಪಾನ್ಸ್ ಕೇಳುತ್ತೆ, ಯಾವ ಥರ ಇದೆ, ಚೆನ್ನಾಗಿದೆಯಾ ಏನು ಅಂತ. ಸೊ ನೀವು ಇದರ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಹಾಗೆ ನಿಮ್ಗೆ ಬೇಕು ಅಂದರೆ ಶೇರ್ ಕೂಡ ಮಾಡ್ಕೋಬೋದು. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಶೇರ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಆಪ್ಷನ್ಸ್ ತರುತ್ತೆ ನೋಡಿ. ಈ ಥರ ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮು ಈ ಥರ ಶೇರ್ ಆಪ್ಷನ್ಸು ಕೂಡ ಇರುತ್ತೆ. ಇದರಲ್ಲಿ ಕೂಡ ಶೇರ್ ಮಾಡ್ಕೋಬೋದು. ಹಾಗೆ ನಿಮಗೆ ಫೋಟೋ ಎಲ್ಲಿರುತ್ತೆ ಅಂತ ಹೇಳಿದರೆ ನೀವು ಡೈರೆಕ್ಟ್ ನೋಡಿ, ಇಲ್ಲಿದೆ ನೋಡಿ, ಈ 2 ಡಾಟ್ಸ್ ಇರುತ್ತಲ್ವ, ಈ 2 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಬಂದು ಈ ಪ್ರಾಜೆಕ್ಟಲ್ಲಿ ಇರುತ್ತೆ. ಓಕೆ, ಸಾರಿ, ಪ್ರಾಜೆಕ್ಟಲ್ಲ, ಲೈಬ್ರರಿಯಲ್ಲಿ ಇರುತ್ತೆ ನೋಡಿ. ಈ ಥರ ಲೈಬ್ರರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆನಾ. ಇಲ್ಲಿ ನಿಮಗೆ ಫೋಟೋಸ್ ಏನಾದರೂ ಮಿಸ್ ಆಯಿತು, ಅಲ್ಲಿ ಹೋಯಿತು ಅಂತೇಳಿ ನೀವು ಯಾವುದೇ ಪ್ರತಿಯೊಂದು ಫೋಟೋಸ್ ಎಡಿಟ್ ಮಾಡಿಕೊಂಡ್ರೂ ಕೂಡ ನಿಮಗೆ ಎಲ್ಲ ಇದರಲ್ಲೇ ಇರುತ್ತೆ. ಓಕೆನಾ. ಸೊ ಇದು ಚಾಟ್ ಜಿಪಿಟಿಯಲ್ಲಿ ನಾವು ಮಾಡ್ಕೊಳ್ಳುವಂಥ ಕ್ರಿಯೇಟ್ ಮಾಡ್ಕೊಳ್ಳೋಂಥ ವೀಡಿಯೋಸು. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮಗೆ ಒನ್ಲಿ ಚಾಟ್ ಜಿಪಿಟಿಯಲ್ಲಿ ಇದೊಂದೇ ಮಾಡ್ಕೊಳ್ಳೋವಂಥದ್ದಲ್ಲ, ನಿಮಗೆ ಹ್ಯಾಶ್ಟ್ಯಾಗ್ ಬೇಕು ಅಂದರೆ ಹ್ಯಾಶ್ಟ್ಯಾಗು ಕೂಡ ಇದರಲ್ಲಿ ನಿಮಗೆ ತೋರಿಸುತ್ತೆ. ಸೊ ನಾನು ಅದನ್ನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ನೋಡಿ, ಇಲ್ಲಿ ನಾನು ಟೈಪ್ ಮಾಡ್ತೀನಿ, ಈ ಥರ ಸಜೆಸ್ಟ್ ಯೂಟ್ಯೂಬ್ ವಿಡಿಯೋ ಕ್ಯಾಪ್ಷನ್ಸ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕ್ಯಾಪ್ಷನ್ಸು ಕೂಡ ನಿಮಗೆ ತೋರಿಸುತ್ತೆ. ನೋಡಿ, ನಿಮ್ಗೆ ಇದರಲ್ಲಿ ಯಾವುದು ಬೇಕಾದ್ರೂ ನಿಮ್ಗೆ ಇಲ್ಲಿ ಕ್ಯಾಪ್ಷನ್ ಸೆಲೆಕ್ಷನ್ ಮಾಡ್ಕೋಬೋದು. ನೀವು ಇಲ್ಲಿ ಏನೇ ಕೇಳಿದ್ರು ನಿಮಗೆ ಕ್ಯಾಪ್ಷನ್ಸು ಹಾಗೂ ಇನ್ಕ್ಲೂಡಿಂಗ್ ಹ್ಯಾಶ್ಟ್ಯಾಗು ಕೂಡ ಅದರಲ್ಲಿ ಕೊಡುತ್ತೆ. ತುಂಬ ಈಸಿ, ನೋಡಿ ಟ್ರೈ ಮಾಡಿ. ನಿಮಗೆ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ನೋಡಿ, ಈ ಥರ ಇಲ್ಲೇ ಹಿಂಗೆ ಇಟ್ಕೊಂಡು ನೋಡಿ, ಈ ಥರ ಇಟ್ಕೊಂಡು ಇದನ್ನು ನಿಮ್ಗೆ ಎಲ್ಲಿವರೆಗೂ ಇರುತ್ತೆ ಅದನ್ನು ಅಲ್ಲಿವರೆಗೂ ಮಾತ್ರನೇ ಮಾಡ್ಕೊಳ್ಳಿ. ನೀವು ಎಲ್ಲ ಕಾಪಿ ಮಾಡಿಕೊಂಡ್ರೆ ಎಲ್ಲ ಬಂದುಬಿಡುತ್ತೆ ನೋಡಿ. ಈ ಥರ ಇದನ್ನು ಇಲ್ಲಿ ಕಾಪಿ ಪೇಸ್ಟ್ ಅಂತ ಇರುತ್ತಲ್ಲ, ಈ ಕಾಪಿ ಮೇಲೆ ಒತ್ತಿದ್ರೆ
ನೀವು ರಿಟರ್ನ್ ವಾಪಸ್ ನೀವು ಎಲ್ಲಿ ಅಪ್ಲೋಡ್ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ಕೋಬೋದು. ಸೊ ಈಸಿ, ತುಂಬ ಈಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.